ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದೆ. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರೋ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯನ್ನ ಕ್ಲೀನ್ ಮಾಡಿದೆ. ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಏನೆಲ್ಲ ಮಾಡಿದೆ ನಮ್ಮ ಮನೆಯನ್ನ ನಿಮಗೆ ಶೋ ಮಾಡೇ ಇರಲಿಲ್ಲ, ಇವತ್ತು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾವು ಬೇರೆ ಮನೆಯಲ್ಲಿ ಇರೋದನ್ನು ಬೇರೆ ಮನೆಯಲ್ಲಿ ಶಿಫ್ಟ್ ಆಗಿದ್ದೀವಿ. ಅದು ಯಾವ ಮನೆಗೆ ಶಿಫ್ಟ್ ಆಗಿದ್ದೀವಿ, ಹೇಗಿದೆ ಅಂತ ಹೇಳಿ ನೀವು ನೋಡೇ ಇಲ್ಲ. ಅದರಿಂದ ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತೀನಿ. ಹೋಗೋಣ ಬನ್ನಿ ಫ್ರೆಂಡ್ಸ್. ನಾನು ಕ್ಲೀನ್ ಮಾಡ್ತಿರ್ಬೇಕಾದ್ರೆ ದೀಕ್ಷಿತ್, ಚಾರ್ವಿ ಇಬ್ಬರು ಕೂಡ ಬಂದು ನಾವು ಹೆಲ್ಪ್ ಮಾಡ್ತೀವಿ ಮಮ್ಮಿ ಅಂತ ಹೇಳಿ ಅವರು ಕೂಡ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿದರು ಎಲ್ಲ ಕಡೆನೂ. ಚಾರ್ವಿ ವಿಂಡೋಸ್ ಎಲ್ಲ ಒರೆಸಿದ್ಲು. ನಂತರ ಟಿ ವಿ ಹತ್ರ ಎಲ್ಲ ಸಿಸ್ಟಮ್ ಮತ್ತು ಟಿ ವಿನ ಎಲ್ಲ ನೀಟಾಗಿ ಒರೆಸಿದ್ಲು. ನಂತರ ದೀಕ್ಷಿತ್ ಸೋಫಾ ಸೆಟ್ನ ಕ್ಲೀನ್ ಮಾಡ್ದ. Look friends, we are cleaning a home. I mean tomorrow we'll go to Tirupati, that's why we are cleaning home. ಬಟ್ಟೆಯಿಂದ ಹಿಡಿದು ಬೆಡ್ಶೀಟ್ವರೆಗೂ ಎಲ್ಲ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ. ಒಂಚೂರು ಎಲ್ಲೂ ಬಿಟ್ಟಿಲ್ಲ, ಅಷ್ಟು ಕ್ಲೀನ್ ಮಾಡಿದ್ದೀನಿ. ಮನೆಯಲ್ಲಿ ನಾನ್ ವೆಜ್ ಎಲ್ಲ ಮಾಡಿರ್ತೀವಲ್ವ, ಅದರಿಂದ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ಅಷ್ಟೊಂದು ಮಾಡೋ ಅವಶ್ಯಕತೆ ಇರಲಿಲ್ಲ. ಸ್ಟ್ರಾಂಗ್ ದೇವ್ರಲ್ವ ತಿರುಪತಿ, ಆ ದೇವ್ರಿಗೆ ಹೋಗಿ ಬಂದಾದಮೇಲೆ ಪೂಜೆ ಮುಗಿಸ್ಕೊಂಡು ನಂತರ ಹೇಗಿದ್ರೂ ನಡೆಯುತ್ತೆ. ದೇವ್ರಿಗೋಸ್ಕರನೇ ನಾನು ಇಷ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ. ಇಲ್ಲಾಂದರೆ ಯಾವುದಾದ್ರೂ ಹಬ್ಬ ಹರಿದಿನಗಳು ಬಂದಾಗ ಹೀಗೆ ಕ್ಲೀನ್ ಮಾಡೋದು ಯಾವಾಗಲೂ ಕೂಡ. ಡೈಲಿ ಕ್ಲೀನ್ ಮಾಡಿದಾಗ ನಾರ್ಮಲ್ ಆಗಿ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀವಿ, ಧೂಳೆಲ್ಲ ತೆಗೆಯಲ್ಲ. ಡೈಲಿ ಏನು ಕೆಲಸ ಇರುತ್ತೆ ಅಷ್ಟನ್ನೇ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈ ಥರ ಏನಾದರೂ ದೇವಸ್ಥಾನಗಳಿಗೆ ಹೋದಾಗ, ಹಬ್ಬ ಹರಿದಿನಗಳಿದ್ದಾಗ ಈಗ ಹೇಗೆ ಕ್ಲೀನ್ ಮಾಡಿದ್ನಲ್ವ ಹಾಗೆ ಕ್ಲೀನ್ ಮಾಡ್ತಾ ಇರ್ತೀನಿ ನನ್ನ ಮನೇನ. ಫ್ರೆಂಡ್ಸ್, ನನ್ನ ಮನೇನ ನೀವು ನೋಡಿಲ್ವಲ್ಲ, ಬಾಡಿಗೆ ಮನೇಲಿರೋದು ನಾವು. ನಾನು ಸೆಕೆಂಡ್ ಫ್ಲೋರಲ್ಲಿದ್ದಾಗ ನನ್ನ ಮನೆ ತೋರಿಸಿದೆ ಹೇಗಿತ್ತು ಅಂತ ಹೇಳಿ. ಎಲ್ಲರೂ ಕೂಡ ನೋಡಿದ್ದೀರಾ. ನಾನೀಗ 3rd ಫ್ಲೋರ್ ಅಂದರೆ ಲಾಸ್ಟ್ ಫ್ಲೋರಲ್ಲಿ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಮನೆ, ನನಗಂತೂ ತುಂಬ ಇಷ್ಟ ಆಯಿತು. ನೇಚರ್ ಎಲ್ಲ ಹೇಗಿದೆ ನಮ್ಮ ಮನೆ ಸುತ್ತಮುತ್ತ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಮನೆ ಮುಂದೆ ಒಂದು ಚಿಕ್ಕ ಚಿಕ್ಕ ಪಾಟ್ಗಳನ್ನು ಇಟ್ಟಿದ್ದೀನಿ. ಇನ್ನೂ ಪಾಟ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಚಿಕ್ಕ ಚಿಕ್ಕವಿದ್ದಾಗ ತೊಗೊಂಬಂದಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಗಿಡಗಳೆಲ್ಲ ಬೆಳೀತಾ ಇದ್ದಾವೆ. ಯೂಸ್ ಆಗುವಂಥ ಗಿಡಗಳನ್ನು ಮಾತ್ರ ನಾನು ಹಾಕಿರೋದು. ಹೊರಗಡೆ ಬಾತ್ರೂಮ್ಗಳೆಲ್ಲ ಇದೆ, ಬಾತ್ರೂಮ್ನ ನಾವು ಯೂಸ್ ಮಾಡಲ್ಲ ಹೊರಗಡೆ ಇರೋದನ್ನು. ಮನೆಯಲ್ಲೂ ಬಾತ್ರೂಮ್ ಇದೆ, ಅದರಿಂದ. ನಂತರ ಹೊರಗಡೆ ಒಂದು ಬೀರು ಇಟ್ಟಿದ್ದಾರೆ, ಅದು ವೇಸ್ಟ್ ಸಾಮಗ್ರಿಗಳೇನಾದರೂ ಇದ್ದರೆ ಅದರಲ್ಲಿ ಹಾಕಿ ಇಟ್ಟಿರ್ತೀವಿ. ಫ್ರೆಂಡ್ಸ್, ಕೆಲವರು ಹೇಳ್ತಾರೆ ಬಾಡಿಗೆ ಮನೆನ ಎಷ್ಟೇ ಶೃಂಗಾರ ಮಾಡಿದರೂ ನಮ್ಮ ಸ್ವಂತ ಮನೆ ಆಗೋಕ್ಕೆ ಸಾಧ್ಯನಾ ಅಂತ ಹೇಳ್ತಾರೆ. ಅದು ಹಂಗಂತ ಹೇಳಿ ನಾವು ಬಾಡಿಗೆ ಮನೆನ ಹೇಗೆ ಬೇಕಾಗಿ ಕೊಳಕಾಗಿ ಇಟ್ಕೊಳ್ಳೋಕ್ಕಾಗುತ್ತಾ? ನಾವಿರುವಂಥ ಜಾಗ ಅದು, ನಾವಿರುವಂಥ ಪರಿಸರ ಅಲ್ವಾ, ಅದನ್ನು ನಾವು ನೀಟ್ನೆಸ್ಸಾಗಿ ಇಟ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ. ಮನೆಯಲ್ಲಿ ಎಲ್ಲ ಲವಲವಿಕೆಯಿಂದ ಇರ್ತೀವಿ. ನಾವು ಎಷ್ಟು ಕ್ಲೀನ್ ಇರ್ತೀವಿ ಅಷ್ಟು ಪಾಸಿಟಿವ್ ಎನರ್ಜಿ ನಮ್ಮ ಮನೇಲಿ ಇರುತ್ತೆ. ನಾವೇನಾದರೂ ಕ್ಲೀನ್ ಇಲ್ಲ, ಹೇಗೆ ಬೇಕಾಗಿ ಇರ್ತೀವಿ ಅಂತ ಅಂದರೆ ನೆಗೆಟಿವ್ ಎನರ್ಜಿಗಳು ತಾನಾಗೇ ಆಕರ್ಷಣೆ ಮಾಡ್ಕೊಳ್ಳುತ್ತೆ ಮನೆ. ಮತ್ತು ನಮ್ಮ ಮನೆಯಲ್ಲಿ ದಿನಾಲೂ ನಾವು ಪೂಜೆ ಮಾಡೇ ಮಾಡ್ತೀವಿ, ಒಂದಿನವೂ ಮಿಸ್ ಮಾಡಲ್ಲ, ದೀಪ ಹಚ್ಚೋದು ಮಾತ್ರ. ಬನ್ನಿ ಫ್ರೆಂಡ್ಸ್, ನನ್ನ ಕಿಚನ್ ಹೇಗಿದೆ ಅಂತ ನೋಡಿ. ನನ್ನ ಅಡುಗೆ ಮನೆ ತುಂಬ ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ, ನಾನು ಜಾಸ್ತಿ ಸಾಮಗ್ರಿಗಳನ್ನು ಬಳಸ್ಕೊಳ್ಳಲ್ಲ. ನನಗೆ ಏನು ಬೇಕು ಅದನ್ನು ಬಳಸ್ಕೊಂಡು ಉಳ್ಕಿದೆಲ್ಲದೂ ಕೂಡ ನಾನು ಒಂದು ಬ್ಯಾಗಲ್ಲಿ ಹಾಕಿಬಿಟ್ಟು ನೀಟಾಗಿ ಮಡಚಿಬಿಟ್ಟು ಒಳಗಡೆ ಹಾಕಿಬಿಡ್ತೀನಿ. ಯಾರಾದರೂ ತುಂಬ ಜನ ಗೆಸ್ಟ್ ಬಂದಾಗ ಮಾತ್ರ ನಾನು ಆ ಪಾತ್ರೆಗಳನ್ನೆಲ್ಲ ಹೊರಗೆ ತೆಗೆದು ತೊಳೆದ್ಬಿಟ್ಟು ನಂತರ ಅಡುಗೆಗಳನ್ನು ಮಾಡ್ತೀನಿ.
ಈಗ ಸದ್ಯಕ್ಕೆ ಏನು ಬೇಕು ಅಷ್ಟನ್ನು ಮಾತ್ರ ನಾನು ಮೇಲ್ಗಡೆ ಇಟ್ಟಿರ್ತೀನಿ ಅಷ್ಟೇ. ನಾನು 4 ಜನ ಇರೋದ್ರಿಂದ ನಮಗೆ ಎಷ್ಟು ಬೇಕು ಅಷ್ಟನ್ನು ಇಟ್ಟಿರ್ತೀನಿ. 2 BHK ಮನೆ ಇದು. ಇದು ಒಂದು ರೂಮು. ಇದರಲ್ಲಿ ಒಂದು ಬೀರು ಇಟ್ಟಿದ್ದೀವಿ. ಮತ್ತು ಈ ಕಡೆ ನೋಡಿ ವಿಂಡೋ ಎಷ್ಟು ಚೆನ್ನಾಗಿದೆ. ನಾವೇನಾದರೂ ಫ್ಯಾನ್ ಹಾಕ್ಕೊಂಡಿಲ್ಲ ಅಂದ್ರೂ ಗಾಳಿ ಮೇಲ್ಗಡೆ ಇದೆ ಅಲ್ವಾ ಮನೆ, ಗಾಳಿ ಹಾಗೆ ಬರ್ತಾ ಇರುತ್ತೆ. ಮಕ್ಳು ಬುಕ್ಸ್ ಆಗಿರ್ಬೋದು ಪ್ರತಿಯೊಂದು ಅಲ್ಲೇ ಇಟ್ಟಿರ್ತೀವಿ. ನಾವು ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗ್ಗಳನ್ನಾಗಿರ್ಬೋದು, ಲಂಚ್ ಬ್ಯಾಗ್ ಆಗಿರ್ಬೋದು ಅಲ್ಲೇ ಇಟ್ಟಿರ್ತೀವಿ. ನಂತರ ಇದು ಬೆಡ್ರೂಮು. ಇಲ್ಲಿ ಕಬೋರ್ಡ್ ವ್ಯವಸ್ಥೆ ಎಲ್ಲ ಇದೆ. ಇಲ್ಲಿ ಕಬೋರ್ಡಲ್ಲೆಲ್ಲ ನಮ್ಮ ಬಟ್ಟೆಗಳನ್ನೆಲ್ಲ ಇಲ್ಲೇ ಇಟ್ಟಿರೋದು. ನಂತರ ಇಲ್ಲಿ ನಾವು ಚಿಕ್ಕದಾಗಿ ತೊಗೊಂಡಿರುವಂಥದ್ದು ಇದನ್ನು ಬೇಕು ಅಂತ ಹೇಳಿ. ಇವರಿಬ್ಬರು ಫುಲ್ ಸಮ್ಮರ್ ಇದೆ ಟಿ ವಿ ನೋಡಿಕೊಂಡು, ಚಿಂಟು ನೋಡಿಕೊಂಡು, ಯೂಟ್ಯೂಬ್ ಕನೆಕ್ಟ್ ಮಾಡಿಕೊಂಡು ಅದರಲ್ಲೆಲ್ಲ ವೀಡಿಯೋಸ್ಗಳನ್ನ ನೋಡಿಕೊಂಡೇ ಟೈಮ್ ಪಾಸ್ ಮಾಡಿಬಿಟ್ರು. ಒಂದಿನವೂ ಓದಲಿಲ್ಲ. ಏನಾದರೂ ಫೋರ್ಸ್ ಮಾಡಿದರೆ ಮಾತ್ರ ಒಂದೊಂದು ದಿನ ಓದಿದಾರಷ್ಟೇ. ಫುಲ್ ಸಮ್ಮರ್ ಹೀಗೇ ಕಳ್ಕೊಂಬಿಟ್ರು ಇಬ್ಬರು. ನಮ್ಮನೆ ವಾಶ್ರೂಮ್ ಹೇಗಿದೆ ನೋಡಿ ಫ್ರೆಂಡ್ಸ್. ಇಡೀ ಮನೆ ತೋರಿಸಿದ್ದೀನಿ, ವಾಶ್ರೂಮ್ ತೋರಿಸಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ. ವಾಶ್ರೂಮ್ ಇದೆನಾ ಇಲ್ವಾ ಅಂತ ಹೇಳಿ. ವಾಶ್ರೂಮ್ ಇದೆ ನೋಡಿ. ಚಾರ್ವಿ ಶೋ ಮಾಡ್ತಾ ಇದ್ದಾಳೆ. ಇವನಂದ್ರೂ ಕಿತಾಪತಿ ನನ್ನ ಮಗ, ಏನಾದರೂ ಒಂದು ಮಾಡ್ತಿರ್ತಾನೆ. ಈಗ ನೋಡಿ ನಲ್ಲಿಗಳನ್ನೆಲ್ಲ ಆನ್ ಮಾಡ್ತಾ ಇದ್ದಾನೆ. ಓಡ್ ಬಂದೆ. ಅವಳಷ್ಟೇ ತೋರಿಸೋದಾ, ನಾನು ತೋರಿಸ್ತೀನಿ ಅಂತ ಹೇಳಿ ಮಾಡ್ತಾಳೆ. ನೋಡಿದ್ರಲ್ವಾ ಫ್ರೆಂಡ್ಸ್ ನಮ್ಮ ಮನೆ ಹೇಗಿದೆ ಅಂತ ಹೇಳಿ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ. ನಮ್ಮ ಮನೆ ಅಂತೂ ತೋರಿಸಿದ್ದೀನಿ ನಿಮಗೆ. ಫ್ರೆಂಡ್ಸ್ ಎಂಡಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಹೋಗಿ, ಪ್ರೋತ್ಸಾಹ ಕೊಡ್ತಾ ಹೋಗಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಯಾರೆಲ್ಲ ಈ ವಿಡಿಯೋನ ಎಂಡ್ವರೆಗೂ ನೋಡಿದರೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ತಿರುಪತಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿದ ಮೇಲೆ ಏನೆಲ್ಲ ಮಾಡಿದ್ವಿ, ಹೇಗೆಲ್ಲ ದರ್ಶನ ಪಡ್ಕೊಂಡಿವಿ ಅನ್ನೋದನ್ನು ವಿಡಿಯೋ ಮಾಡಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಸೋ ಮಚ್.